ವಿರುದ್ಧ ಸ್ವಯಂ ಪ್ರೇರಿತವಾಗಿ ಸ್ವಯಂ ದೂರನ್ನು ಯಾಕೆ ದಾಖಲಿಸಿಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ನಾನು ಕೂಡ ಪೊಲೀಸ್ ಕಮಿಷನರಿಗೂ ಕಂಪ್ಲೇಂಟ್ ಕೊಟ್ಟೀನಿ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಾಗೆ ಈ ಮಹಿಳಾ ಕಲ್ಯಾಣ ಇಲಾಖೆ ಆ ಒಂದು ಕೂಡ ಈಗ ಆಗಲೇ ಎಚ್ಚೆತ್ಕೊಂಡು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದು ಕೂಡ ಕಾದು ನೋಡಬೇಕಾಗಿದೆ ಮೇಡಮ್. ಹಾಗಾದರೆ ಇಷ್ಟೊಂದೆಲ್ಲ ಹೋರಾಟ ಮಾಡಿದಿರಲ್ಲ ಸರ್, ಎಷ್ಟು FIRಗಳಾಗಿದೆ ಇವ್ರುಗಳ ಮೇಲೆ, ಯಾರ್ಯಾರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ದಾರೆ, ಮತ್ತು ಯಾವ್ಯಾವ ಆರ್ಕೆಸ್ಟ್ರಾಗಳನ್ನು ಬ್ಯಾನ್ ಮಾಡಿದ್ದಾರೆ ಸರ್? ದುರ್ದೈವ, ಎಸ್, ನಾನು ಸ್ವಯಂ ಪ್ರೇರಿತನಾಗಿ ಆ ಒಂದು ಸ್ಥಳಕ್ಕೆ ಹೋಗಿ ಈ ರೀತಿ ಅಸಭ್ಯವಾಗಿ ಅಶ್ಲೀಲವಾಗಿ ನೃತ್ಯ ಮಾಡ್ತಿರೋದನ್ನ ಕಣ್ಣಾರೆ ಕಂಡು ವಿಡಿಯೋವನ್ನು ಮಾಡಿಕೊಂಡು ಪ್ರಥಮವಾಗಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದೆ. ಅದನ್ನು ವಿಚಾರಣಾ ಸಂಖ್ಯೆ ಅಂತ ಹೇಳಿ ಅವರು ಅರ್ಜಿಯನ್ನು ಸ್ವೀಕರಿಸಿ, ಅದು ಹಠ ಮಾಡಿ ನಿಂತಿದ್ದಕ್ಕೆ ಸ್ವೀಕರಿಸಿ ಆ ನೃತ್ಯ ಕಲಾವಿದರನ್ನು ಮತ್ತು ಮಾಲೀಕರನ್ನು ಕರೆಸಿ ವಿಚಾರಣೆ ಮಾಡಿ ಅವರ ಹೇಳಿಕೆಗಳನ್ನು ತೆಗೆದುಕೊಂಡು ಇದು ಮಾಡ್ರನ್ ಡ್ರೆಸ್ ಅಷ್ಟೇ ಅಂತ ಹೇಳಿ ಅದನ್ನು ಮುಕ್ತಾಯ ಮಾಡಿದರು. ತುಂಬ ಬೇಸರ ಆಯಿತು. ಅದಾದ ನಂತರ ಚಿಕ್ಕನಾಯಕನಹಳ್ಳಿ ಹಾಗೂ ಕೆ ಬಿ ಕ್ರಾಸಲ್ಲಿ ಗಣಪತಿ ಉತ್ಸವ ಕಾರ್ಯಕ್ರಮ, ಆಂಜನೇಯ ಸ್ವಾಮಿ ಜಾತ್ರಾ ಉತ್ಸವ ಎರಡನ್ನು ಮರ್ಜ್ ಮಾಡಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಸವರಾಜ್ ಮಾಲೀಕತ್ವದ ಗೌರಿಬಿದನೂರು ಬಸವರಾಜ್ ಮಾಲೀಕತ್ವದ ನ್ಯೂ ರಾಜ್ ಮೆಲೋಡಿಸ್ ಅವರ ವಿರುದ್ಧ ಕೂಡ ದೂರನ್ನು ನೀಡಿದೆ. ಹಾಗೆ ಗಗನ್ ಜಾಕಿ ಅವರ ಗಗನ್ ಮೆಲೋಡಿಸ್ ಚಿಕ್ಕನಾಯಕನಹಳ್ಳಿ ಸರಹದ್ದಿನಲ್ಲಿರ್ತಕ್ಕಂಥ ಒಂದು ಊರು, ಆ ಊರಿನಲ್ಲಿ ಮಾಡಿಸಿದಂಥ ಸಂದರ್ಭದಲ್ಲೂ ಕೂಡ ಆ ವಿಡಿಯೋಗಳನ್ನ ಇಟ್ಕೊಂಡು ಚಿಕ್ಕನಾಯಕನಹಳ್ಳಿಯಲ್ಲಿ ದೂರನ್ನು ನೀಡಿದೆ. ಅದು ಕೂಡ ಹಾಗೆ ಉಳಿತು. ಅದಾದ ನಂತರ ತುರುವೇಕೆರೆಯಲ್ಲಿ ಜ್ಯೋತಿ ಮೆಲೋಡಿಸ್, ನಾಣಿ ಅಂದ್ರಾಳ್ ಅವರ ಸಂಜಯ್ ಮೆಲೋಡಿಸ್ ಹಾಗೂ ಭದ್ರಾವತಿ ತಂಡದ ಸಂಜು ಮ್ಯೂಸಿಕ್ಸ್ ಮೂವರ ವಿರುದ್ಧ ವಿಡಿಯೋಗಳನ್ನು ಶೇಖರಿಸಿ ನಮ್ಮ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಟಪಾಲಿಗೆ ನಾನು ದೂರನ್ನು ಹಾಕಿಬಿಟ್ಟು ಬಂದೆ. ಅದು ಹಾಕಿದ ನಂತರ ಆ ದೂರಿನ ಯಾವ ರೀತಿ ಆ ದೂರನ್ನು ಹೇಳ್ಕೊಳೋದಕ್ಕೂ ಕೂಡ ಬೇಸರ ಆಗ್ತಾಯಿದೆ. ಆ ದೂರನ್ನು ಹಾಕಿ ನಂತರ ಒಂದು ತಿಂಗಳ ನಂತರ RTI ಕೆಳಗಡೆ ಅವರು ಏನು ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಏನು ಕ್ರಮ ಜರುಗಿಸಿದ್ದಾರೆ ಅಂತ ಕೇಳಿದೆ. RTI ಕೆಳಗಡೆ ನನಗೆ ಈ ಒಂದು ಇಂಬಹಾರ ಕೊಡ್ತಾರೆ. ಅದನ್ನು ನೋಡಿ ತುಂಬ ನೋವಾಯಿತು. ನಮ್ಮಲ್ಲಿ ಯಾವುದೇ ಆ ರೀತಿಯಾಗಿ ದೂರು ಬಂದಿಲ್ಲ, ಆ ರೀತಿ ಕಾರ್ಯಕ್ರಮಗಳು ನಡೆದಿಲ್ಲ, ಯಾವ ಹೇಳಿಕೆಯನ್ನು ತೆಗೆದುಕೊಂಡಿಲ್ಲ ಅಂತ ನನಗೆ ಇಂಬಹಾರ ಕೊಟ್ಟರು. ತುಂಬ ಬೇಸರ ಆಯಿತು. ಎಸ್ ಸರ್, ನಿಮ್ಮನ್ನು ನಾನು ಕೇಳೋದು, ಈ ಥರ ಒಂದು ಆರ್ಕೆಸ್ಟ್ರಾಗಳು ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಡೆಯುತ್ತೆ? ಮೇಡಮ್, ತುಮಕೂರು ಆರ್ಕೆಸ್ಟ್ರಾಗಳೇ. ಈಗ ಯಾವ್ಯಾವ ಜಿಲ್ಲೆಯಲ್ಲಿ ಇವರು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ ಅತಿ ಹೆಚ್ಚು? ಚಿತ್ರದುರ್ಗ ಹೋಗ್ತಾರೆ, ಓಕೆ, ಆಮೇಲೆ ಹಾಸನ ಡಿಸ್ಟಿಕ್ ಹೋಗ್ತಾರೆ, ಶಿವಮೊಗ್ಗ ಕಡೆ ಹೋಗ್ತಾರೆ, ಇನ್ನು ಈ ಕಡೆ ಮಂಡ್ಯ, ಮೈಸೂರಿಲ್ಲ, ಇವನ್ 4-5 ಜಿಲ್ಲೆ. ಆಮೇಲೆ ದಾವಣಗೆರೆಗೆ ಹೋಗ್ತಾರೆ, ದಾವಣಗೆರೆ ಸರೌಂಡಿಂಗ್ ಇವನೊಂದು 5-6 ಜಿಲ್ಲೆ ಕಡೆ ಹೋಗ್ತಾರೆ. ಕೋಲಾರ ಸ್ವಲ್ಪ ಎಲ್ಲ ಸ್ಟಾಪ್ ಇದೆ, ಬೆಂಗಳೂರು ಹೋಗಲ್ಲ, ಮೈಸೂರು ಇಲ್ಲ ಕಡಿಮೆ. ಈ ಥರ ಲಂಗನಾಚವೆಲ್ಲ ಜಾಸ್ತಿ ಮಾಡಿಸಲ್ಲ. 4-5 ಜಿಲ್ಲೆ, ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು. ಓಕೆ ಮೇಡಮ್, ಈ ಉತ್ತರ ಕರ್ನಾಟಕದಲ್ಲಿ ಈ ಥರ ಒಂದು ಆರ್ಕೆಸ್ಟ್ರಾಗಳನ್ನ ಒದ್ದೋಡಿಸ್ತಾರಲ್ವ? ಹೌದು ಮೇಡಮ್, ಈ ಥರ ಯಾರು ಆರ್ಕೆಸ್ಟ್ರಾದಲ್ಲಿ ಮಾಡಲ್ಲ. ಯಾಕೆಂದರೆ ಡ್ಯಾನ್ಸು ಒಂದು ಕಲೆನೇ, ಅದ್ರ ಬಗ್ಗೆ ನಾನು ಬೈಯಲ್ಲ. ಯಾಕೆಂದರೆ ಜನಪದ ಗೀತೆಲೂ ಡ್ಯಾನ್ಸ್ ಬರುತ್ತೆ, ಭಾವಗೀತೆಲೂ ಡ್ಯಾನ್ಸ್ ಬರುತ್ತೆ, ಎಲ್ಲ ಮಾಡಲಿ, ನಾವು ಬೇಡ ಅನ್ನಲ್ಲ. ಈಗ ಯಾವಾಗ ಇವರು ಅರೆ ಬರೆ ಬೆತ್ತಲೆ ಬಟ್ಟೆ ಹಾಕ್ಕೊಂಡು ಜನದ ಮುಂದೆ ನಿಂತ್ಕೊಂತಿರೋ ಜನ ಅದನ್ನೇ ಕೇಳ್ತಾರೆ, ನಮ್ಗೆ ಆ ಹುಡುಗಿನೇ ಬೇಕು, ಅವಳೇ ಬರಲಿ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡೋಕ್ಕೆ ಅಂತ ಕೇಳಿದಾಗ ಇಲ್ಲಿ ಆಡೋರ್ಗೆ ಎಲ್ಲಿ ಬೆಲೆ ಇದೆ, ಡ್ಯಾನ್ಸ್ ಮಾಡೋರ್ಗೆ ಎಲ್ಲಿ ಬೆಲೆ ಇದೆ ಹೇಳ್ರಿ? ಎಸ್ ಸರ್, ನಾನು ನಿಮ್ಮನ್ನು ಕೇಳೋದು, ಈ ಜ್ಯೋತಿ ಮೆಲೋಡಿಸ್ ತಂಡದವರು ಈ ಒಂದು ನೃತ್ಯನ ಅಂದರೆ ಈ ಥರ ಒಂದು ಅಶ್ಲೀಲವಾದ ಪ್ರೋಗ್ರಾಮ್ಸನ್ನು ಶುರು ಮಾಡಿದ್ದು ಯಾಕೆ ಸರ್? ರಾಘವೇಂದ್ರ ಅವರು ತುಂಬ ಒಳ್ಳೆಯ ಕಲಾವಿದರು. ಅವರ ಕಲೆಗೆ ನಮ್ಮ ಸಂಪೂರ್ಣವಾದ ಗೌರವ ಇದೆ. ಆವಾಗಲೇ ಹೇಳಿದ್ರು ಮೇಡಮ್ಮು, ಲಗೇಜ್ ಥರ ತುಂಬಿಕೊಂಡು ನಾವು ಕಾರಲ್ಲೇ ಗಾಡಿಗಳಲ್ಲೇ ಮುಗಿಸ್ಕೊಂಡು ಹೋಗ್ತೀವಿ ಅಂತ. ನಾವು ಇದ್ರ ಬಗ್ಗೆ ಪ್ರಜಾಶಕ್ತಿಲಿ ಸುದ್ದಿಗಳು ಕೂಡ ಆಗಿದೆ. ಕ್ಯಾಂಟರ್ಗಳಲ್ಲೇ ಒಳ್ಳೆ ಪ್ರಾಣಿಗಳನ್ನ ತುಂಬಿಕೊಂಡು ಹೋದಂಗೆ ಇವರು ಜನಗಳನ್ನೂ ಕೂಡ ವಿತ್ ಎಕ್ವಿಪ್ಮೆಂಟ್ಸ್ ಹೋಗ್ತಾರೆ. ಇವ್ರಿಗೆ ಇದ್ರ ಬಗ್ಗೆ RTO ಯಾವ ರೀತಿ ಕ್ರಮ ಕೈಗೊಳ್ಬೋದು? ಸೆಕ್ಷನ್ 194A ಮೋಟಾರು ವಾಹನ ಕಾಯ್ದೆ ಅಡಿಯಲ್ಲಿ ಇವರ ವಾಹನವನ್ನು ತಪಾಸಣೆ ಮಾಡಿ ಒಂದು ವೇಳೆ ಸಾರಿಗೆ ವಾಹನದಲ್ಲಿ ಪ್ರಯಾಣಿಕರನ್ನು
ಹಾಕ್ಕೊಂಡು ಈ ರೀತಿ ಸಾರಿಗೆ ವಾಹನದಲ್ಲಿ ಸಂಚಾರ ಮಾಡಿದ್ದಲ್ಲಿ, ಪ್ರಯಾಣಿಸಿದ್ದಲ್ಲಿ ಅವರ ವಿರುದ್ಧ ಕ್ರಮ ಜರುಗಿಸ್ಬೋದು, ದಂಡ ವಿಧಿಸ್ಬೋದು ಮತ್ತು 1 ವರ್ಷಗಳ ಕಾಲ ಶಿಕ್ಷೆ ಇದೆ.